ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಇವತ್ತಿನ ದಿನದಲ್ಲಿ ನಾವು ನೋಡೋದಾದರೆ ನಂಬಿಕೆಯ ಮೂಲಕ ನಿಜವಾಗಿ ನೀತಿವಂತರಿಂದ ನಾವು ಕಂಡುಕೊಳ್ಳಬೇಕಾಗಿದೆ. ಮತ್ತಾಯ 5, 6, 7 ಈ ಅಧ್ಯಾಯಗಳಲ್ಲಿ ವಿವರಿಸೋದೇನಪ್ಪ ಅಂತಂದರೆ, ಇಲ್ಲಿ ಗಮನಿಸ್ತೇವೆ ನಾವು ಯೆರೂಸಲೇಮ್ ಪಟ್ಟಣದ ಒಂದು ಭಾಗ. ಇಲ್ಲಿ ನೋಡ್ತೇವೆ ಕ್ರೈಸ್ತರು ನೀತಿವಂತರು. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 9, 10 ನಾವು ನೋಡಿಕೊಳ್ಳೋದಾದರೆ, ಇದಲ್ಲದೆ ಸಿದ್ಧಿಗೆ ಬಂದು ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದಂಥ ರಕ್ಷಣೆಗೆ ಆತನು ಕರ್ತನಾದನು. ಆತನು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆಂದು ಕರೆಯಲ್ಪಟ್ಟನು. ಇಲ್ಲಿ ಒಂದು ವಿಧೇಯರಾಗುವಂಥದ್ದು ಅಂತಂದರೆ ಅದು ಯೇಸುವಿನ ವಾಕ್ಯಕ್ಕೆ ಕಾಳಜಿ ವಹಿಸುವುದಲ್ಲ, ಮರಳಿನ ಮೇಲೆ ಮನೆ ಕಟ್ಟುವಂಥದ್ದಲ್ಲ, ತಮ್ಮ ಸ್ವಂತ ದೃಷ್ಟಿಯಲ್ಲಿ ಕ್ರೈಸ್ತರಾಗುವುದಲ್ಲ. ಯೇಸುವು ತಿಳಿಸಿದಂತೆ ಮರಳಿನ ಮೇಲೆ ಮನೆ ಕಟ್ಟಿದ ಮನುಷ್ಯ ಯೇಸುವಿನ ಸ್ವರವನ್ನು ಕೇಳಿದವನಂತೆ ಆಗಿರುವುದಲ್ಲ. ವಿಧೇಯತೆ ಅಂತಂದರೆ ನನ್ನನ್ನು ನಾನು ಕರ್ತನಿಗೆ ಕೊಟ್ಟುಕೊಳ್ಳುವುದು, ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಳ್ಳುವುದು. ನಾವು ನಿಜವಾಗಲೂ ದೇವರಿಗೆ ನಮ್ಮ ಹೃದಯವನ್ನು ಕೊಟ್ಟಾಗ, ನಮ್ಮ ಹೃದಯ ಏನಿದೆ ಆ ಹೃದಯವನ್ನು ನಾವು ಕೊಟ್ಟಾಗ ದೇವರು ನಮಗೆ ಅದ್ಭುತವನ್ನು ಮಾಡ್ತಾರೆ ಅನ್ನುವುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಯಾಕೆ ಗ್ರಹಿಸಬೇಕು ಅಂತಂದರೆ, ದೇವರು ಒಳ್ಳೆಯವರಾಗಿದ್ದಾರೆ. ನಂಬಿಕೆಗಳು, ಅಪನಂಬಿಕೆಗಳು, ನಿಂದೆಗಳು, ಅವಮಾನಗಳು, ಹಿಂಸೆಗಳು ಇವು ಯಾವುವು ಮನುಷ್ಯನಿಗೆ ಮುಖ್ಯ ಅಲ್ಲ. ಇವು ಯಾಕೆ ಮನುಷ್ಯನಿಗೆ ಮುಖ್ಯ ಅಲ್ಲ ಅಂತಂದರೆ, ದೇವರು ಒಳ್ಳೆಯವರಾಗಿದ್ದಾರೆ, ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ ಅಂತಂದರೆ ನಾವು ಆತನನ್ನು ಹಿಂಬಾಲಿಸುವಂಥವರಾಗಿದ್ದೇವೆ ಪ್ರಿಯರೇ. ದೇವರು ಯಾಕೋಬ ಪತ್ರಿಕೆಯಲ್ಲಿ ನೀವು ನೋಡಿ 2:22 ನಾವು ನೋಡ್ತೇವೆ, ವಿಶೇಷವಾಗಿ ದೇವರು ಹೇಳ್ತಾರೆ, ನಂಬಿಕೆಯನ್ನು ಸಮರ್ಥಿಸುವಂತಹ ವಿಧೇಯತೆ ಕಾರ್ಯಗಳನ್ನು ಕುರಿತಾಗಿ ದೇವರು ಮಾತಾಡ್ತಾರೆ. ನಂಬಿಕೆಯ ಕುರಿತು ದೇವರು ವಿಧೇಯತೆ ಕುರಿತು ಮಾತನಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂತಂದರೆ, ಅದು ಒಂದು ಆಶೀರ್ವಾದ, ಒಂದು ಬಲ, ಒಂದು ನಿತ್ಯತ್ವ. ಅದಕ್ಕಾಗಿ ದೇವರು ಮಾತಾಡ್ತಾರೆ ಪ್ರಿಯರೇ. ಯಾಕೋಬ 2:22-26 ನೀವು ನೋಡಿ, ಇಲ್ಲಿ ದೇವರು ವಿಧೇಯತ್ವಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಅವನ ನಂಬಿಕೆಯು ಹೇಗೆ ತನ್ನ ಕ್ರಿಯೆಗಳೊಂದಿಗೆ ಕಾರ್ಯ ನಡೆಸಿ ಆ ಕ್ರಿಯೆಗಳಿಂದಲೇ ನಂಬಿಕೆಯು ಸಿದ್ಧಿಗೆ ಬಂತೆಂದರೆ ನೀನು ಕಾಣುತ್ತೀಯಲ್ಲ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುತ್ತದೆ. ಸತ್ತದ್ದಾಗಿರುವ ಪ್ರಕಾರ ಕ್ರಿಯೆಗಳಿಲ್ಲದೆ ನಂಬಿಕೆಯು ಸತ್ತದ್ದೇ. ನಮ್ಮ ನಂಬಿಕೆ ಕ್ರಿಯೆಗಳಿಂದ ಕೂಡಿರಬೇಕು. ನಮ್ಮ ನಂಬಿಕೆ ಸಜೀವವಾಗಿರಬೇಕು. ನಮ್ಮ ನಂಬಿಕೆ ನಿಸ್ವಾರ್ಥವಾಗಿರಬೇಕು. ನಮ್ಮ ನಂಬಿಕೆ ಅನೇಕರಿಗೆ ಸಹಾಯ ಮಾಡುವಂಥದ್ದಾಗಿರಬೇಕು. ನಮ್ಮ ನಂಬಿಕೆ ನಿಷ್ಫಲವಾಗಬಾರದು. ನಮ್ಮ ನಂಬಿಕೆ ನಿರಂತರವಾಗಿರಬೇಕು. ನಮ್ಮ ನಂಬಿಕೆ ಅನೇಕರನ್ನು ಒಟ್ಟುಗೂಡಿಸಿಕೊಂಡು ಹೋಗುವಂಥದ್ದಾಗಿರಬೇಕು. ನಮ್ಮ ನಂಬಿಕೆ ನಿರಂತರವಾಗಿ ಒಳ್ಳೆಯತನದಿಂದ ಕೂಡಿರಬೇಕು. ನಮ್ಮ ನಂಬಿಕೆ ಅಯ್ಯೋ ಅನ್ನೋರಿಗೆ ಸಹಾಯ ಹಸ್ತವನ್ನು ನೀಡಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಒಪ್ಪಿಸಿಕೊಡ್ತೇವೆ ದೇವರೇ. ನಮ್ಮ ನಂಬಿಕೆಗಳು ದೇವರೇ ನಿಷ್ಫಲವಾಗಬಾರದು ದೇವರೇ. ನಮ್ಮ ನಂಬಿಕೆ ನೀನು ಸ್ವಾಮಿ, ನಮ್ಮ ಆಶ್ರಯ ನೀನು ಸ್ವಾಮಿ, ನಮ್ಮ ಅತಿಶಯ ನೀನು ದೇವರೇ. ನಿಮ್ಮ ಕರುಣೆ ಇಳಿದು ಬರಲಿ ದೇವರೇ. ನಮ್ಮ ಪಾಪಗಳನ್ನು ನಿಮ್ಮ ರಕ್ತದಿಂದ ತೊಳೆಯಲ್ಪಡಲಿ ದೇವರೇ. ಜನ್ಮ ಪಾಪಗಳು ಯೇಸುವಿನ ರಕ್ತದಿಂದ ಈಗಲೇ ಕೊನೆಯಾಗಲಿ ಸ್ವಾಮಿ. ಸಹಾಯ ಮಾಡಪ್ಪ ದೇವಾ. ಇವತ್ತಿನಿಂದ ಸ್ವಾಮಿ ನಮ್ಮ ಸಂತತಿಯಿಂದ ಸಂತತಿಗೆ ಆಶೀರ್ವಾದಗಳು ಹರಿದು ಬರಲಿ ದೇವರೇ. ಸಹಾಯ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್.
ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.